ಅಕ್ಕ ಮದುವೆ ಕೆಲಸ ಎಲ್ಲ ಸ್ಟಾರ್ಟ್ ಆದಾಗಿಂದ ನಾವಂತೂ ದಿನ ಬಿಟ್ಟು ದಿನ ಚಿಕ್ಕಪೇಟೆಗೆ ಬರೋದೇ ಕೆಲಸ ಆಗಿದೆ. ನಾವು ಇನ್ನು ನಮ್ಮ ಅತ್ತೆಗೆ ಸ್ಯಾರಿ ಎಲ್ಲ ತೊಗೊಂಡಿರಲಿಲ್ಲ. ಫಸ್ಟ್ ಹೋಗಿ ಅದನ್ನೆಲ್ಲ ನೋಡಿಕೊಂಡು ಅದಾದ್ಮೇಲಿಂದ ನಮ್ಮ ಅಕ್ಕಗೆ ಜ್ಯುವೆಲ್ಸ್ ನೋಡಬೇಕು. ನಾವು ಯಾರಿಗೆ ಸ್ಯಾರಿ ನೋಡೋಕೆ ಹೋಗ್ಲಿ ಫಸ್ಟ್ ನಮ್ಮ ಅಕ್ಕ ಇಟ್ಕೊತಾಳೆ. ನನಗೂ ಒಂದು ಇಷ್ಟ ಆಗ್ತಾ ಇದೆ, ನಾನು ಒಂದು ತೊಗೊತೀನಿ ಅಂತ ಹೋದಾಗೆಲ್ಲ ಸ್ಯಾರಿ ತೊಗೊಂಡಿದ್ದಾಳೆ. ಆ್ಯಂಡ್ ಇವತ್ತು ನಮ್ಮ ಅತ್ತೆಗೆ ತುಂಬ ಫೋಕಸ್ ಮಾಡಿ ತೊಗೊತಾ ಇದ್ವಿ, ಯಾಕಂದರೆ ಹೆಣ್ಣಿನ ಅಮ್ಮ ಅಲ್ವಾ, ಸೊ ಚೆನ್ನಾಗಿ ಕಾಣಿಸ್ಬೇಕು ಅವರು ಅಂತ ಈ ಎರಡು ಆಪ್ಷನ್ ತುಂಬ ಫೈನಲಲ್ಲಿ ಇಟ್ಕೊಂಡು ತುಂಬ ನೋಡಿ ಈ ಒಂದು ಸ್ಯಾರಿ ಪಿಂಕ್ ಕಲರ್ ಹೋಯ್ತಲ್ಲ ಅದೊಂದು ತೊಗೊಂಡ್ವಿ. ಆ್ಯಂಡ್ ಅದ್ರ ಜೊತೆ ಒಂದು ಬ್ಲೂ ಕಲರ್ ಕೂಡ ತೊಗೊಂಡ್ವಿ. ಸೀರೆ ಕೆಲಸ ಅಂತೂ ಆಯಿತು. ಇವಾಗ ಜ್ಯುವೆಲ್ಸ್ ತೊಗೋಬೇಕು. ಅವಳಿಗೆ ಇವತ್ತು ಮುಹೂರ್ತ ಜ್ಯುವೆಲ್ಸ್ನ ನೋಡ್ತಾ ಇದ್ದೀವಿ. ಸ್ವಲ್ಪ ಒಂಚೂರು ಟ್ರೆಡಿಷ್ನಲ್ ಆಗಿರಲಿ ಅಂತ ನೋಡ್ತಾ ಇದ್ದೀವಿ. ನಮ್ಮ ಅಕ್ಕ ಆ್ಯಕ್ಚುಲಿ ಇವತ್ತು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರ್ ನೋಡಿದ್ದೀನಿ ಅಂತ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಕರ್ನಾಟಕ ಫ್ಯಾನ್ಸಿ ಅಂತ ಏನೋ ಬರುತ್ತೆ ಅನಿಸುತ್ತೆ. ಈ ಒಂದು ಸೆಟ್ನ ನಾವು ಫೈನಲೈಸ್ ಮಾಡಿ ತೊಗೊಂಡ್ವಿ. ಅಲ್ಲಿ ಪಾಪ ಒಬ್ಬರೇ ಬಂದಿದ್ರು, ಯಾರು ಕೂಡ ಜೊತೆಲಿ ಇರಲಿಲ್ಲ ಅಂತ ಅವ್ರಿಗೂ ಕೂಡ ಹೆಲ್ಪ್ ಮಾಡಿಬಿಟ್ಟು ಬಂದ್ವಿ. ಈವ್ನಿಂಗ್ ಆಗಲೇ ತುಂಬ ಲೇಟ್ ಆಗಿತ್ತು ಆ್ಯಂಡ್ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇತ್ತು. ಅದರಲ್ಲೂ ಚಿಕ್ಕಪೇಟಲ್ಲಿ ಹೋಟೆಲ್ ಸಿಗೋದೇ ಕಷ್ಟ, ಅದರಲ್ಲೂ ಕುತ್ಕೊಂಡು ತಿನ್ನೋ ಥರ ಸಿಕ್ತು ಬೇರೆ. ಸಿಕ್ಕಾಪಟ್ಟೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಅಂದರೆ ಹೊಟ್ಟೆ ತುಂಬ ತಿಂದು ಇನ್ನು ಗಿಫ್ಟಿಂಗಿಗೆ ಏನೇನೋ ನೋಡಬೇಕು ಅಂತ ಇದ್ಲು. ಈ ಒಂದು ಗಣೇಶ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಬಂದು ತೊಗೊಂಡೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವತ್ತಿನ ದಿನನ ಮುಗಿಸಿದ್ವಿ.